ಹೇಗೆ ತಡೆಗಟ್ಟಬಹುದು ಮೇಡಮ್ ಅದನ್ನ? ಡೆಂಗ್ಯೂ ಅನ್ನೋದು ಇವಾಗ ಅಂದರೆ ಸದ್ಯದಲ್ಲಿ ಮಾನ್ಸೂನ್ ಸ್ಟಾರ್ಟ್ ಆದಾಗಿಂದ ಈಗ ಮಳೆ ನೀರು ನಿಂತ್ಕೊಂಡು ಅಲ್ಲಿ ಏನು ಒಂದು ನೀರು ಬೇರೆ ಬೇರೆ ತೊಟ್ಟಿಯಲ್ಲಿ ಜಾಸ್ತಿ ನಿಂತ್ಕೊಂಡಿರ್ಬೋದು, ಅಥವಾ ಮನೆ ಸುತ್ತಮುತ್ತ ಒಂದು ಟಯರು ಇರ್ಬೋದು, ಅಥವಾ ಕಪ್ಪೆ ಚಿಪ್ಪುಗಳಂತ ಯಾವುದೇ ಒಂದು ವಸ್ತು ಶೇಖರಣೆ ಆಗುವಂಥ ನೀರಿನಲ್ಲಿ ಅದು ಆ್ಯಕ್ಚುಲಿ ಕೊಳಚೆ ಪ್ರದೇಶದಲ್ಲಿ ಬೆಳೆಯುವಂಥದ್ದಲ್ಲ. ಇದು ಏನಿದು ಬರ್ತಾ ಇರೋದು ಒಂದು ಹೆಣ್ಣು ಫಿಮೇಲ್ ಇಡಿಸ್ ಈಜಿಪ್ಟ್ ಮಸ್ಕಿಟೋದಿಂದ ಬೈಟ್ ಆಗುವಂಥದ್ದು. ಇಟ್ ಈಸ್ ಅ ಡೇ ಬೈಟರ್ ಅಂತ ಹೇಳ್ತೀವಿ. ಟೈಗರ್ ಮಸ್ಕಿಟೋ ಬೈಟಿಂದ ಅದು ಡೇ ಟೈಮಲ್ಲಿ ಕಚ್ಚಿದ ಮೇಲೆ ಯಾರು ಒಂದು ಅಲ್ಲಿ ನಮಗೆ ಆ್ಯಂಟಿಬಾಡೀಸ್ ಅಥವಾ ನಮ್ಮ ಇಮ್ಯುನಿಟಿ ಇದ್ದಾಗ ಅದು ಕ್ಯಾಪ್ಚರ್ ಆಗಿಬಿಟ್ಟು ಅಲ್ಲಿ ಅದೊಂದು ಗ್ರೋತ್ ಆಗುವಂಥದ್ದು. ಆವಾಗ ನಮಗೆ ಡೆಂಗ್ಯೂ ಸಿಮ್ಟಮ್ಸ್ ಅಂತ ಬರುತ್ತೆ. ಸಿಮ್ಟಮ್ಸ್ ಅಂದರೆ ಜ್ವರ ಬರುತ್ತೆ, ಸ್ಟಾರ್ಟ್ ವಿತ್ ಜ್ವರ, ಇಲ್ಲಾಂದರೆ ಮೈಕೈ ನೋವು, ಮತ್ತು ಕಣ್ಣು ಉರಿ, ಈ ಥರ ಎಲ್ಲ ಸಿಮ್ಟಮ್ಸ್ ಆಗಿ ಒಂದೊಂದು ಸರಿ ತುಂಬ ಸುಸ್ತು ಕೂಡ ಆಗ್ತದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಏನಾಗ್ತಾಯಿದೆ ಅಂದರೆ ಈಗ ಇತ್ತೀಚಿನ ದಿನಗಳಲ್ಲಿ